ವೆಲ್ಕಮ್ ಟು ಮೈ ವಿಷನ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಾಜ್. ಫ್ರೆಂಡ್ಸ್, ನಾವು ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಮತ್ತು ಭಯೋತ್ಪಾದಕ ಕೃತ್ಯಗಳು, ಹಲವಾರು ರೀತಿಯ ಸಮಾಜ ವಿರೋಧಿ ಕೃತ್ಯಗಳನ್ನು ಪತ್ತೆ ಹಚ್ಚಲು ಮತ್ತು ಅದಕ್ಕೆ ಕಡಿವಾಣ ಹಾಕಲು ಹಲವಾರು ರೀತಿಯ ತನಿಖಾ ಸಂಸ್ಥೆಗಳನ್ನು ನಾವು ಕೇಳಿರ್ತೀವಿ ಮತ್ತು ನೋಡಿರ್ತೀವಿ. ಉದಾಹರಣೆ, ಭಾರತದಲ್ಲಿ CBI ಇರ್ಬೋದು, NIA ಇರ್ಬೋದು, ಮತ್ತು ED, ಈ ಥರ ಹಲವಾರು ಇದೆ. ಅದೇ ರೀತಿ ವಿಶ್ವದಲ್ಲಿ ನೋಡೋಕೆ ಹೋದರೆ ಅಮೆರಿಕದ CIA ಇದೆ, FBI ಇದೆ. ಈ ರೀತಿ ಹಲವಾರು ದೇಶಗಳಲ್ಲಿ ಹಲವಾರು ಸಂಸ್ಥೆಗಳಿದೆ. ಆದರೆ ಜಾಗತಿಕವಾಗಿ ಒಂದು ಸಂಸ್ಥೆ ಇದೆ. ಅದೇನಕ್ಕಪ್ಪ ಅಂದರೆ, ಪ್ರಮುಖವಾಗಿ ಅಪರಾಧಿಗಳ ಕೃತ್ಯಗಳನ್ನ ಕಡಿವಾಣ ಹಾಕೋಕ್ಕೆ ಮತ್ತು ಅಪರಾಧಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ದೇಶದಿಂದ ದೇಶಕ್ಕೆ ಮಧ್ಯೆ ಇರೋ ಒಂದು ಸಂಸ್ಥೆ. ಮತ್ತು ನಾವು ಇತ್ತೀಚೆಗೆ ತುಂಬ ಕೇಳ್ತಾ ಇರೋ ಸಂಸ್ಥೆ, ಒಂದು ಸಂಸ್ಥೆ ಇದೆ. ಅದು ಯಾವುದಪ್ಪ ಅಂದರೆ ಅದೇ ಇಂಟರ್ಪೋಲ್ ಅಂತ. ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ. ಫ್ರೆಂಡ್ಸ್, ಈ ವಿಡಿಯೋದ ಮೂಲಕ ಇಂಟರ್ಪೋಲ್ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ. ಇದನ್ನು ಸೆಪ್ಟೆಂಬರ್ 7, 1923 ಸ್ಥಾಪಿಸಿದ್ರು. ಏನಕ್ಕಪ್ಪ ಅಂದರೆ, ದೇಶಗಳ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇರಲಿ ಅಂತ. ಈಗ ಎಕ್ಸಾಂಪಲ್ಲು, ನಮ್ಮ ದೇಶದಲ್ಲಿ ಯಾರಾದರೂ ಒಂದು ಭಯೋತ್ಪಾದಕ ಕೃತ್ಯ ಮಾಡಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟ ಅಂದರೆ, ಅವನನ್ನು ಹಿಡ್ಕೊಂಬರ್ಬೇಕು ಅಂದರೆ ನಮಗೊಂದು ಸಂಸ್ಥೆ ಬೇಕು. ನಾವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡಿ ಅವ್ರನ್ನ ಹಿಡ್ಕೊಂಬರೋಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ದೇಶಗಳ ಮಧ್ಯೆ ಒಳ್ಳೆ ಬಾಂಧವ್ಯ ಇರಲಿ ಅಂತಲೇ ಇಂಟರ್ಪೋಲ್ನ ಸ್ಥಾಪನೆ ಮಾಡ್ತಾರೆ. ಇಂಟರ್ಪೋಲ್ನ 7 ಸೆಪ್ಟೆಂಬರು 1923 ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ 2019 ಮಾಹಿತಿ ಅಂತೆ 1050 ಜನ ಕೆಲಸದವರು ಇದ್ದಾರೆ, ಅಂದರೆ ವರ್ಕರ್ಸ್ ಇದ್ದಾರೆ. ಇದರ ಹೆಡ್ ಕ್ವಾರ್ಟರ್ಸು ಲಿಯೋನು, ಫ್ರಾನ್ಸಲ್ಲಿದೆ. ಇದರ ಇಂಟರ್ಪೋಲ್ನ ವಾರ್ಷಿಕ ಬಜೆಟು 142 ಮಿಲಿಯನ್ ಯೂರೋಗಳಾಗಿದೆ. ಇದು ಒಂದು ಇಂಟರ್ಪೋಲ್ ಬಗೆಗಿನ ಒಂದು ಮಾಹಿತಿ, ಇಂಟರ್ಪೋಲ್ ಸಂಸ್ಥೆ ಬಗೆಗಿನ ಮಾಹಿತಿ. ಮತ್ತು ಇಂಟರ್ಪೋಲು ಯಾವ ಥರ ಕಾರ್ಯಾಚರಣೆ ಮಾಡುತ್ತೆ, ಯಾವ್ಯಾವ ರೀತಿ ನೋಟಿಸ್ ಹೊರಡಿಸುತ್ತೆ, ನಾವು ಕೇಳಿದ್ದೀವಿ. ರೆಡ್ ಕಾರ್ನರ್ ನೋಟಿಸು ಮತ್ತು ಬ್ಲೂ ಕಾರ್ನರು, ಬ್ಲಾಕು, ಈ ಥರ ಎಲ್ಲ ನೋಟಿಸ್ ಬಗ್ಗೆ ಕೇಳಿದ್ದೀವಿ. ಅದು ಯಾವ ಥರ ಕಾರ್ಯಾಚರಣೆ ನಡೆಸುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಫ್ರೆಂಡ್ಸು, ನಮ್ಮ ದೇಶದಲ್ಲಿ ಅಂದ್ಕೊಂಡ್ರೆ ನಮ್ಮ ಮಿಲಿಟ್ರಿ ಅಥವಾ ನಮ್ಮ ಪೊಲೀಸರ ಕಾರ್ಯವ್ಯಾಪ್ತಿ ಒಂದು ಲಿಮಿಟೆಡ್ ಏರಿಯಾ ಇರುತ್ತೆ. ಈಗ ಎಕ್ಸಾಂಪಲ್ಲು, ಕರ್ನಾಟಕ ಪೊಲೀಸ್ ಕಾರ್ಯಾಚರಣೆ ನಡೆಸೋ ಅವ್ರದ್ದು ಭೌಗೋಳಿಕ ವ್ಯಾಪ್ತಿ ಕರ್ನಾಟಕ ಆಗಿರುತ್ತೆ. ಈಗ ಅದೇ ಬೇರೆ ರಾಜ್ಯಕ್ಕೆ ಹೋಗಿ, ಕೇರಳಕ್ಕೆ ಹೋಗಿ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂದರೆ, ಅಲ್ಲಿ ಪೊಲೀಸರ ಸಹಕಾರ ತಗೊಂಡು ಅವ್ರ ಥ್ರೂನೇ ನಾವು ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಇದೇ ಥರ ದೇಶಗಳ ಮಧ್ಯೆ ನಾವು ಕಾರ್ಯಾಚರಣೆ ಮಾಡಬೇಕು ಅಂದರೆ, ಅಲ್ಲಿನ ತನಿಖಾ ಸಂಸ್ಥೆಗಳು ಅಥವಾ ಅಲ್ಲಿನ ಪೊಲೀಸ್ ಸಹಕಾರ ಪಡೆದೇ ನಾವು ಕಾರ್ಯಾಚರಣೆ ಮಾಡಿ ಅಪರಾಧಿಗಳನ್ನ ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಅಪರಾಧಿಗಳನ್ನ ಹಿಡಿಯೋಕ್ಕಾಗುತ್ತೆ. ಇಂಟರ್ಪೋಲ್ ಅನ್ನೋದು 196 ಸದಸ್ಯ ರಾಷ್ಟ್ರಗಳಿರೋ ಒಂದು ಸಂಸ್ಥೆಯಾಗಿದೆ. ಈ 196 ಸದಸ್ಯ ರಾಷ್ಟ್ರಗಳಲ್ಲೂ ಈ ಸಂಸ್ಥೆ ಇರೋದ್ರಿಂದ ಏನಾಗುತ್ತೆ, ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಕಾರ್ಯಾಚರಣೆ ಮಾಡಿ ತೊಗೊಂಬರ್ಬೋದಾಗಿದೆ, ಕೈದಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೋದಾಗಿದೆ. ಇದು ನಾವು ಈಗ ನಮ್ಮ ದೇಶದಲ್ಲಿ ಯಾರಾದರೂ ಒಬ್ಬರು ಭಯೋತ್ಪಾದಕ ಕೃತ್ಯ ಮಾಡಿಬಿಟ್ಟು ಯಾವುದೋ ಅಮೇರಿಕನೋ ಅಥವಾ ಯುರೋಪ್ ದೇಶಕ್ಕೆ ಹೋದರೆ, ನಾವು ಅವ್ರನ್ನ ಡೈರೆಕ್ಟಾಗಿ ಹೋಗಿ ಹಿಡ್ಕೊಂಬರೋಕ್ಕಾಗಲ್ಲ. ಅವಾಗ ನಾವೇನು ಮಾಡಬೇಕು, ಎಂಬಸಿಸ್ ಥ್ರೂ ಅಲ್ಲಿರೋ ಒಂದು ರಾಯಭಾರಿ ಕಚೇರಿ ಮೂಲಕ ನಾವು ಇಲ್ಲಿಂದ ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿ ಅವರೊಂದು ಪ್ರಧಾನ ತನಿಖಾ ಸಂಸ್ಥೆನ ಸೂಚಿಸ್ತಾರೆ. ಅಲ್ಲಿ ಅದ್ರ ಥ್ರೂ ನಾವು ಅಪರಾಧಿಗಳನ್ನ ಹಿಡ್ಕೊಂಬರೋಕ್ಕಾಗುತ್ತೆ. ನಾವು ಡೈರೆಕ್ಟಾಗಿ ಹೋಗಿ ಅಪರಾಧಿಗಳನ್ನ ಹಿಡ್ಕೊಂಬರೋಕ್ಕೆ ಆಗಲ್ಲ. ನಾವು ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಂಟರ್ಪೋಲ್ನ ಸ್ಥಾಪನೆ ಮಾಡಿದ್ದಾರೆ. ಈಗ ಫ್ರೆಂಡ್ಸ್, ಇದು ಇಂಟರ್ಪೋಲ್ ಯಾವ ಥರ ಕಾರ್ಯಾಚರಣೆ ನಡೆಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈಗ ಇಂಟರ್ಪೋಲ್ ಯಾವ ಥರ ನೋಟಿಸ್ಗಳನ್ನ ಹೊರಡಿಸುತ್ತೆ ಅಂದರೆ, ಯಾವ ಥರ ಕಾರ್ಯಾಚರಣೆ ನಡೆಸುತ್ತೆ, ಅದ್ರ ಕಾರ್ಯವಿಧಾನ ಏನು ಅಂತ ತಿಳ್ಕೊಳಕ್ಕೆ ಹೋದರೆ, ಇಂಟರ್ಪೋಲ್ನ ಕೆಲವು ಪ್ರಮುಖ ನೋಟಿಸ್ ಏನಪ್ಪ ಅಂದರೆ, ನೋಟಿಸ್ಗಳು ಯಾವುದಾದ್ರು ಅಂದರೆ, ಫಸ್ಟ್ ಒನ್ನು ವಾಂಟೆಡ್ ನೋಟಿಸು. ಇದು ಈ ಮೋಸ್ಟ್ ವಾಂಟೆಡ್, ಈಗ ಎಕ್ಸಾಂಪಲ್ ಡಿ ಕಂಪ್ನಿಯವರು ಇರ್ಬೋದು, ದಾವೂದ್ ಇಬ್ರಾಹಿಂ ಇರ್ಬೋದು, ಅಥವಾ ಮೋಸ್ಟ್ ವಾಂಟೆಡ್ ಅಪರಾಧಿ ಆಗಿದ್ದಾನೆ. ಆ ಅಪರಾಧಿ ಆಗಿರೋದ್ರಿಂದ ಅವ್ರನ್ನ ಹಿಡಿಬೇಕು ಅಂದರೆ, ಈಗ ಹಲವಾರು ದೇಶಗಳು ವಾಂಟೆಡ್ ನೋಟಿಸ್ನ ಕಳಿಸಿದೆ. ಇದೇನಕ್ಕೆ ಕಳಿಸ್ತಾರೆ ಅಂದರೆ, ಹಲವಾರು ದೇಶಗಳಿಗೆ ಬೇಕಾಗಿರುವ ಅಪರಾಧಿಗಳಿಗೆ ಸಂಬಂಧಿಸಿದಂತೆ ಇಂಥ ನೋಟಿಸ್ನ ಹೊರಡ್ಸೋಕ್ಕಾಗುತ್ತೆ. ಈ ನೋಟಿಸ್ ಹೊರಡಿಸಿದ ತಕ್ಷಣ ಏನಾಗುತ್ತೆ, ಆ ಅಪರಾಧಿನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ದೇಶಗಳಲ್ಲಿ. ಆತ ಸಿಕ್ದ ಅಂದರೆ ಅವನ ಎಲ್ಲಿ ಅಪರಾಧ ಇದು ಮಾಡಿರ್ತಾನೋ ಆ ದೇಶಕ್ಕೆ ಕಳಿಸಿ ಪನಿಷ್ಮೆಂಟ್ ಮಾಡೋಕ್ಕೆ ಈ ನೋಟಿಸ್ನ ಇಂಟರ್ಪೋಲು ಹೊರಡಿಸುತ್ತೆ. ಇದು ಫಸ್ಟ್ ನೋಟಿಸ್. ನೆಕ್ಸ್ಟ್ ಸೆಕೆಂಡು ರೆಡ್ ಕಾರ್ನರ್ ನೋಟಿಸು. ಇದೇನಪ್ಪ ಹೇಳುತ್ತೆ ಅಂದರೆ, ಅಪರಾಧಿ ಕೃತ್ಯಗಳಲ್ಲಿ ಬೇಕಾಗಿರುವ ಅಥವಾ ಗಡೀಪಾರಿಗೆ ಶಿಕ್ಷೆಗೆ ಗುರಿಯಾಗಿರುವ ವ್ಯಕ್ತಿಯ ಪತ್ತೆ ಮತ್ತು ಬಂಧನಕ್ಕೆ ಅಥವಾ ಸಹಕಾರ ಕೋರಿ ಈ ನೋಟಿಸ್ನ ಇಂಟರ್ಪೋಲು ಜಾರಿ ಮಾಡುತ್ತೆ. ಅಂದರೆ ಎಲ್ಲ ಸದಸ್ಯ ರಾಷ್ಟ್ರಗಳು 196 ಸದಸ್ಯ ರಾಷ್ಟ್ರಗಳಿಗೂ ಈ ನೋಟಿಸ್ನ ಕಳಿಸುತ್ತೆ.
ಈ ನೋಟಿಸ್ ಒಳಗೆ ಯಾರ್ಯಾರಪ್ಪ ಬರ್ತಾರೆ ಅಂದರೆ ರೆಡ್ ಕಾರ್ನರ್ ನೋಟಿಸ್ ಒಳಗೆ ಭಯೋತ್ಪಾದಕರು, ಈ ಕಳ್ಳ ಸಾಗಣೆದಾರರು, ಆರ್ಥಿಕ ಅಪರಾಧಿಗಳು, ಎಕ್ಸಾಂಪಲ್ ಈ ವಿಜಯ್ ಮಲ್ಯ ಇರ್ಬೋದು, ಆ ಥರದವರು, ನೀರವ್ ಮೋದಿ, ಈ ಥರದವ್ರು ಕೆಲವರು ಅವರೆಲ್ಲ ಇದ್ರ ಅಂಡರ್ ಬರ್ತಾರೆ. ಆರ್ಥಿಕ ಅಪರಾಧಿಗಳು, ಭಯೋತ್ಪಾದಕರಂದರೆ ತುಂಬ ಜನ ಭಯೋತ್ಪಾದಕರು ಎಲ್ಲ ಇದ್ದಾರೆ, ಅವರು ಇದರ ಅಂಡರು ಬರ್ತಾರೆ. ನೋಟಿಸ್ ಇದು ಏನಪ್ಪ ಹೇಳುತ್ತೆ ಅಂದರೆ, ಅಪರಾಧಿ ಕೃತ್ಯಗಳಲ್ಲಿ ಪಾಲ್ಗೊಂಡಿರುವ ಅಪರಾಧಿ ತನ್ನ ದೇಶದಿಂದ ಹೊರಗಿದ್ದರೆ ಮತ್ತು ಆತನ ಇರುವಿಕೆ ಬಗ್ಗೆ ಮಾಹಿತಿ ಕೋರಿ ಹೊರಡಿಸುವ ನೋಟಿಸ್ಸು ಈ ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ. ಈ ಅಪರಾಧಿನ ನಾವು ಹಂಚ್ಕೋಬೇಕಾಗುತ್ತೆ, ಅಪರಾಧಿ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ ಹಂಚ್ಕೋಬೇಕಾಗುತ್ತೆ. ಅದು ಇತ್ತೀಚಿನ ಈ ಪೆನ್ಡ್ರೈವ್ ಹಗರಣದಲ್ಲಿ ನಾವು ಈ ನೋಟಿಸ್ ಜಾರಿಯಾಗಿರೋದನ್ನು ನೋಡ್ಬೋದಾಗಿದೆ. ಇದು ಬ್ಲೂ ಕಾರ್ನರ್ ನೋಟಿಸು. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ, ಇನ್ನೊಂದು ನೋಟಿಸ್ ಯಾವುದಪ್ಪ ಅಂದರೆ ಗ್ರೀನ್ ಕಾರ್ನರ್ ನೋಟಿಸ್ ಅಂತ. ಅಪರಾಧ ಇದೇನು ಹೇಳುತ್ತೆ ಅಂದರೆ, ಅಪರಾಧಿ ಹಿನ್ನೆಲೆಯ ವ್ಯಕ್ತಿಯೊಬ್ಬ ಅಪರಾಧ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುವ ನೋಟಿಸ್ ಆಗಿದೆ. ಅಪರಾಧ ಮಾಡಿರೋ ವ್ಯಕ್ತಿ ಅವನ ಹಿನ್ನೆಲೆ ಬಗ್ಗೆ ಇದು ಮಾಹಿತಿ ನೀಡುತ್ತೆ. ಮತ್ತು ಆ ವ್ಯಕ್ತಿಯಿಂದ ಸಾರ್ವಜನಿಕ ಆಸ್ತಿ ತೊಂದರೆ ಆದಾಗ ಇದನ್ನು ಈ ನೋಟಿಸ್ನ ಹೊರಡಿಸ್ತಾರೆ. ಇದು ಗ್ರೀನ್ ಕಾರ್ನರ್ ನೋಟಿಸು. ನೆಕ್ಸ್ಟ್ ಆರೆಂಜ್ ನೋಟಿಸ್. ಈ ಆರೆಂಜ್ ನೋಟಿಸ್ ಏನು ಹೇಳುತ್ತೆ ಅಂದರೆ, ಸಾರ್ವಜನಿಕರಿಗೆ ಅಪಾಯ ಅಥವಾ ಆಸ್ತಿ ಹಾನಿ ತಂದೊಡ್ಡಿರುವ ವ್ಯಕ್ತಿ ಅಥವಾ ಒಂದು ವಿದ್ಯಮಾನ ಅಥವಾ ಯಾವುದೇ ರೀತಿ ಒಂದು ಘಟನೆ ಬಗ್ಗೆ, ಈಗ ಸಾರ್ವಜನಿಕ ಆಸ್ತಿಗೆ ತೊಂದರೆ ಆಗುತ್ತೆ ಅನ್ನೋ ವಿದ್ಯಮಾನದ ಬಗ್ಗೆ ಎಚ್ಚರಿಕೆ ನೀಡೋಕ್ಕೋಸ್ಕರ ಈ ಆರೆಂಜ್ ನೋಟಿಸ್ನ ಅವರು ಹೊರಡಿಸ್ತಾರೆ. ಎಕ್ಸಾಂಪಲ್, ಈಗ ಕಂಪ್ಯೂಟರ್ ವೈರಸ್ ಇರ್ಬೋದು. 2000 ಐ ಲವ್ ಯು ಅಂತ ಒಂದು ವೈರಸ್ನ ವರ್ಲ್ಡಲ್ಲೇ ಸ್ಪ್ರೆಡ್ ಮಾಡಿಬಿಟ್ರು. ಅಂದರೆ ಆ ಟೈಮಿಗೆ ಯಾವುದೇ ಕಂಪ್ಯೂಟರ್ ಓಪನ್ ಮಾಡಿದ್ರು ಐ ಲವ್ ಯು ಅಂತ ವೈರಸ್ ಬರ್ತಾ ಇರೋದು. ಇದರಿಂದ ಏನಾಗುತ್ತೆ, ಸಾರ್ವಜನಿಕರ ಆಸ್ತಿ ನಾಶ ಆಗುತ್ತೆ. ಇಂತಹ ಕ್ರಮಗಳನ್ನ ಅಥವಾ ತಡೆಯೋಕ್ಕೋಸ್ಕರ ಈ ನೋಟಿಸ್ನ ಕಳಿಸ್ತಾರೆ. ಅಂದರೆ ಎಚ್ಚರಿಕೆ ಕೊಡೋಕ್ಕೋಸ್ಕರ, ಸದಸ್ಯ ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಡೋಕ್ಕೋಸ್ಕರ ಆರೆಂಜ್ ನೋಟಿಸ್ನ ಕಳಿಸ್ತಾರೆ. ನೆಕ್ಸ್ಟು ಪರ್ಪಲ್ ನೋಟಿಸ್ಸು. ಈ ಪರ್ಪಲ್ ನೋಟಿಸ್ ಏನು ಹೇಳುತ್ತೆ, ಅಪರಾಧಿಗಳ ಅಪರಾಧ ಕೃತ್ಯಗಳ ಸ್ವರೂಪ ಮತ್ತು ಅವರು ಅನುಸರಿಸುವ ವಿಧಾನ, ಬಳಸುವ ಆಯುಧ ಅಥವಾ ಸಾಧನ ಸಲಕರಣೆಗಳು ಬಗ್ಗೆ ಈ ನೋಟಿಸು ಮಾಹಿತಿ ಕೊಡುತ್ತೆ. ಅಂದರೆ ಅಪರಾಧಿಗಳು ಯಾವ ಥರ ವಾಹನ ಬಳಸ್ತಾರೆ ಏನು ಅಂತ. ಎಕ್ಸಾಂಪಲ್ಲು, ಈ ಪರ್ಪಲ್ ನೋಟಿಸ್ಗೆ ಎಕ್ಸಾಂಪಲ್ ಏನಪ್ಪ ಅಂದರೆ, ಮಾನವ ಕಳ್ಳ ಸಾಗಣೆದಾರರ ಬಗ್ಗೆ ಮತ್ತು ಅಕ್ರಮ ಶಸ್ತ್ರಾಸ್ತ್ರ ಸಾಗಣೆದಾರರ ಬಗ್ಗೆ ಮುಂತಾದ ಅವ್ರದ್ದು ಮೋಡ್ ಆಫ್ ಆಪರೇಷನ್ ಬಗ್ಗೆ ಇದು ಪರ್ಪಲ್ ನೋಟಿಸು ವಿವರಣೆ ಕೊಡುತ್ತೆ. ಅಂದರೆ ಅದು ಸದಸ್ಯ ರಾಷ್ಟ್ರಗಳಿಗೆ ವಿವರಣೆ ಕೊಡುತ್ತೆ. ಇಂಟರ್ಪೋಲು ಇಂಥವ್ರ ಮೇಲೆ ಈ ಪರ್ಪಲ್ ನೋಟಿಸ್ನ ಜಾರಿ ಮಾಡುತ್ತೆ. ನೆಕ್ಸ್ಟು ಯೆಲ್ಲೋ ಕಾರ್ನರ್ ನೋಟಿಸ್. ಈ ಯೆಲ್ಲೋ ಕಾರ್ನರ್ ನೋಟಿಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾಪತ್ತೆ ಅಥವಾ ಕಾಣೆಯಾಗಿರುವ ವ್ಯಕ್ತಿಗಳ ಪತ್ತೆಗೆ ಸಹಕರಿಸುವಂತೆ ಇಂಟರ್ಪೋಲ್ ಸದಸ್ಯ ರಾಷ್ಟ್ರಗಳ ಸಹಕಾರ ಕೋರಿ ಹೊರಡಿಸಲಾಗುವ ನೋಟಿಸ್ಸೇ ಯೆಲ್ಲೋ ಕಾರ್ನರ್ ನೋಟಿಸು. ಎಕ್ಸಾಂಪಲ್, ಮಾನವ ಕಳ್ಳ ಸಾಗಣೆದಾರರು ಮತ್ತು ಅಪಹರಣಕ್ಕೊಳಗಾದವರು, ಈಗ ವಿಪರೀತ ಪ್ರಮಾಣದಲ್ಲಿ ಮಾನವ ಕಳ್ಳ ಸಾಗಣೆ ನಡೀತಾನೆ ಇರುತ್ತೆ. ಅಂಥವ್ರನ್ನ ಪತ್ತೆ ಹಚ್ಚೋಕ್ಕೋಸ್ಕರ ಈ ಯೆಲ್ಲೋ ಕಾರ್ನರ್ ನೋಟಿಸ್ನ ಹೊರಡಿಸ್ತೀವಿ. ನೆಕ್ಸ್ಟು ಬ್ಲ್ಯಾಕ್ ಕಾರ್ನರ್ ನೋಟಿಸು. ಇಂಟರ್ಪೋಲ್ ಸದಸ್ಯ ರಾಷ್ಟ್ರವೊಂದು ತನ್ನ ನೆಲದಲ್ಲಿ ಮೃತಪಟ್ಟಿರುವ ವಿದೇಶಿ ವ್ಯಕ್ತಿಯ ಗುರುತು ಪತ್ತೆ ಮಾಡಲು ಸಹಕಾರ ನೀಡುವಂತೆ ಕೋರಿ ಹೊರಡಿಸೋ ನೋಟಿಸ್ ಇದು ಬ್ಲ್ಯಾಕ್ ಕಾರ್ನರ್ ನೋಟಿಸ್ ಆಗಿದೆ. ಅಂದರೆ ಯಾರೋ ಒಬ್ಬ ಹೋಗ್ಬಿಟ್ಟು ಇನ್ನೊಂದು ದೇಶದಲ್ಲಿ ಮೃತಪಟ್ಟ ಅಂದ್ಕೊಂಡ್ರಿ, ಅವ್ರ ಗುರುತು ಪತ್ತೆ ಹಚ್ಚೋಕ್ಕೋಸ್ಕರ ಏನು ಮಾಡ್ತೀವ್ರೆ, ಇಂಟರ್ಪೋಲು ಈ ನೋಟಿಸ್ನ ಹೊರಡಿಸುತ್ತೆ. ಫ್ರೆಂಡ್ಸ್, ಇದು ಇಂಟರ್ಪೋಲ್ ಬಗೆಗಿನ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಇಂಟರ್ಪೋಲ್ ಯಾಕೆ ಇಲ್ಲಿ ಎಂದು ಸ್ಥಾಪನೆ ಆಯಿತು ಮತ್ತು ಅದ್ರ ಉದ್ದೇಶ ಏನು, ಅದು ಯಾವ ರೀತಿ ಕಾರ್ಯಾಚರಣೆ ನಡೆಸುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದು. ಇಂಟರ್ಪೋಲ್ ಏನಪ್ಪ ಅಂದರೆ, ದೇಶಗಳ ಮಧ್ಯೆ ಅಪರಾಧಿಗಳ ಎಕ್ಸ್ಚೇಂಜಿಂಗಿಗೆ ಅನುಕೂಲಕ್ಕೋಸ್ಕರ ಇಂಟರ್ಪೋಲ್ನ ನಾವು ಸ್ಥಾಪನೆ ಮಾಡ್ಕೊಂಡಿರ್ತೀವಿ. ಇದೇನು ಮಾಡುತ್ತೆ, 196 ದೇಶಗಳ ಮಧ್ಯೆ ಬ್ರಿಡ್ಜ್ ಆಗಿ ಕೆಲಸ ಮಾಡಿ ಅಪರಾಧಿಗಳನ್ನ ಎಕ್ಸ್ಚೇಂಜ್ ಮಾಡುತ್ತೆ. ಇದು ಇಂಟರ್ಪೋಲ್ ಬಗೆಗಿನ ಒಂದು ಸಣ್ಣ ಮಾಹಿತಿ. ಇದೇ ರೀತಿಯ ವಿಶೇಷ ವಿಸ್ಮಯಕಾರಿ ಮಾಹಿತಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮೈ ವಿಷನ್ ಯೂಟ್ಯೂಬ್ ಚಾನಲ್.